ನಾನು ಅಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ಸಾಯಿಯೊಬ್ರು ಗೊರಕೆ ಹೊಡಿತಾ ಇದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 10. ಎಸ್, ಏನಪ್ಪ ಹಿಂಗೆ ನೆಲದ ಮೇಲೆಲ್ಲ ಕೂತಿದ್ದಾಳೆ ಅಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಎಸ್ ಗೈಸ್, ಎಸ್ಟರ್ಡೇ ಹೇಳ್ದಿಂದಂತೆ ನನ್ನ ಹತ್ರ ಸ್ವಲ್ಪ ಪಾರ್ಸಲ್ಸ್ ಎಲ್ಲ ರಿಸೀವ್ ಮಾಡಿದೆ. ಒಂದು ಸ್ವಲ್ಪ ಕೊಲ್ಯಾಬು ಇದೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಪರ್ಸ್ನಲ್ ಯೂಸ್ ಇದೆ. ಸೊ ಬನ್ನಿ ಪಾರ್ಸಲ್ ಓಪನ್ ಮಾಡ್ತಾ ಮಾತಾಡೋಣ. ಗೈಸ್, ಇವನ್ ಜಾಕ್ಸಿನೂ ಕೂಡ ಬಂದಿದ್ದಾನೆ ಅನ್ಬಾಕ್ಸಿಂಗಿಗೆ. ಸೇ ಹಾಯ್ ಜಾಕ್ಸಿ, ಹಾಯ್ ಮಾಡು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಇವಾಗ ಫುಲ್ ಹುಷಾರಾಗಿರೋ ಜಾಕ್ಸಿ ಹಾಯ್ ಮಾಡ್ತಾ ಇದ್ದಾನೆ. ಸೇ ಹಾಯ್ ಜಾಕ್ಸಿ. ಹಾಯ್, ಹಲೋ, ಹಾಯ್. ಅನ್ಬಾಕ್ಸಿಂಗ್ ಮಾಡಕ್ ಬಂದಿದ್ದೇನೆ ಗೈಸ್. ಎಸ್, ಯಾ. ಈಗ ಇಲ್ಲ ಗೈಸ್, ನಾನು ಅನ್ಬಾಕ್ಸಿಂಗ್ ಮಾಡಕ್ ಬಂದಿಲ್ಲ, ಆಟ ಆಡಕ್ ಬಂದಿದ್ದೇನೆ. ಸಾರಿ. ನೋ, ಹೆಂಗೆಂಗೋ ಇದೆ. ಸೊ ಕ್ಯೂಟ್. ಆಕ್ಚುಲಿ ಪಿಂಕ್ ಕಲರ್ ಆರ್ಡರ್ ಮಾಡ್ಬೇಕಿತ್ತು ಗೈಸ್. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ರೆ ಪಿಂಕೇ ಮಾಡ್ತಾ ಇದ್ದೆ. ಇದು ಏನಂತ ಬ್ಲೂಯಿಶ್, ಮೆಜಂತ ಬ್ಲೂಯಿಶ್. ಇವನ್ ಇದನ್ನು ತುಂಬಾ ಕ್ಯೂಟ್ ಆಗಿದೆ. ಈ ಬೋ ಕಟ್ಟಿರೋದು ಎಷ್ಟು ಬಂದಿದೆ ಗೊತ್ತಾ ಗೈಸ್? 1, 2, ಎಷ್ಟು ಟೈನಿ. ಇವನ್ ಹೈ ಪ್ಯಾಚಿ ಎಲ್ಲ ಇದು ಮಾಡ್ಕೊಬಹುದು. ಐ ಲವ್ ದಿಸ್ ಕಲರ್ ಗೈಸ್. ಬಟ್ ಅದು ಸ್ವಲ್ಪ ಗಟ್ಟಿ ಇದೆ. ಗಟ್ಟಿ ಅಂದ್ರೆ ಅಷ್ಟು ಹಾರ್ಡ್ ಇಲ್ಲ, ಬಟ್ ನಾನು ಬಿಫೋರ್ ಯೂಸ್ ಮಾಡೋದ್ಕಿಂತ ಸ್ವಲ್ಪ ಹಾರ್ಡ್ ಇದೆ. ಪರವಾಗಿಲ್ಲ, ಲೆಟ್ಸ್ ವರ್ಕ್. ಬಟ್ ಬಾಕ್ಸ್ ಮಾತ್ರ ತುಂಬಾ ಕ್ಯೂಟ್ ಆಗಿದೆ. ಲೇಟರ್ ಅನ್ನು ಬೇರೆ ಏನಾದ್ರೂ ಪ್ರಾಡಕ್ಟ್ಗೂ ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ ಗೈಸ್. ಐ ಗೆಸ್ ವರ್ತ್ ಇಟ್. ಪ್ರೈಸು ಗೊತ್ತಿಲ್ಲ ಗೈಸ್. ನನಗೇನೋ ಸಿಕ್ಕಿದ್ರೆ ಪ್ರೈಸ್ನು ಕೂಡ ಪೀಪಲ್ಲಿ ಟ್ಯಾಗ್ ಮಾಡ್ತೀನಿ ಸ್ಟಿಕ್ಕರ್ ರೀತಿ. ಓಕೆ, ಇಷ್ಟೇನ ಬಂದಿತ್ತು. ನನ್ನ ಹಸ್ಬೆಂಡ್ ಇಷ್ಟಕ್ಕೆ ಇಷ್ಟು ಬಂದಿರೋ ಅಷ್ಟು ಬಿಲ್ಡಪ್ ಕೊಟ್ರು ಗೈಸ್. ಈಗ ಪರ್ಸನಲ್ ಯೂಸ್, ಪರ್ಸನಲ್ ಕೇರ್. ನಾನು ಸ್ವಲ್ಪ ವ್ಯಾಕ್ಸ್ ಸ್ಟ್ರಿಪ್ಸ್ನ ಆರ್ಡರ್ ಮಾಡಿದೆ. ನಾನು ಸಲೂನ್ಗೆ ಹೋಗಿ ಆಲ್ಮೋಸ್ಟ್ ವರ್ಷ ಆಗ್ತಾ ಬಂತು ಗೈಸ್. ಸೊ ವ್ಯಾಕ್ಸ್ ಸ್ಟ್ರಿಪ್ಸ್ನ ಆರ್ಡರ್ ಮಾಡಿದ್ದೀನಿ. ಟೈಮ್ ಸಿಗ್ತಾ ಇಲ್ಲ ಇಂಕೂನು. ಸೊ ಇದು ಸೇವ್ ಮಾಡುತ್ತೆ. ಯಾವಾಗಾದ್ರೂ ಎಮರ್ಜೆನ್ಸಿ ನಾನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೇವ್ ಮಾಡುತ್ತೆ. ಎಸ್. ಆ್ಯಂಡ್ ವಾಟ್ ನೆಕ್ಸ್ಟ್ ಗೈಸ್? ಶಾಂಪು ಬಂದಿಲ್ಲ ಗೈಸ್, ಕಂಡೀಷ್ನರ್ ಬಂದಿದೆ. ಶಾಂಪು ಇವತ್ತು ಚಿಕ್ಕ ಶಾಂಪು ಅಲ್ಲಿ ಸ್ನಾನ ಮಾಡಿದ್ದೀನಿ, ಬಿಕಾಸ್ ನನ್ನ ಶಾಂಪು ಬಂದಿಲ್ಲ ಅಂತ ಹೇಳಿ. ಶಾಂಪು ಇವಾಗ ಬಂದಿದೆ ಅಂತೆ ಗೈಸ್. ಶಾಂಪು ಇವಾಗ ಬಂದಿದೆ ಅಂತೆ. ಆಮೇಲೆ ಇದು 2 ಆರ್ಡರ್ ಮಾಡಿದಲ್ವಾ? ಒಂದೇ 2 ಬಂದಿರೋದು ಒಂದೇ. We received only 1. ಗೈಸ್ ಏನಾಗಲ್ಲ ಗೈಸ್, ಇವಾಗ್ಲೂ ಚೆಕ್ ಮಾಡಿ ಹೇಳಿದ್ರೆ. ಇವಾಗ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ಪ್ರೂಫ್ ಇದೆ. ನಾವು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು. ಇದು 2 ಆರ್ಡರ್ ಮಾಡಿರೋದು, ಬಟ್ ಬಂದಿರೋದು ಒಂದೇ ಗೈಸ್. ಇದು ಬಂದ್ಬಿಟ್ಟು ಬಾಡಿ ವೈಸ್. ಇದು ನಾನು ಬಾಡಿ ವೈಸ್ ಆಲ್ಮೋಸ್ಟ್ 2 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಸ್ಕಿನ್ ಎಲ್ಲ ಫುಲ್ ಇದು ಕ್ರಾಕ್ ತರ ಆಗೋದು, ಆಮೇಲೆ ತುಂಬಾ ಚಿಕ್ಕದು ಗುಳ್ಳೆ ಬರುತ್ತಲ್ಲ, ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು. ಅದಾದ್ಮೇಲೆ
ಐಬ್ರೋ ಪೆನ್ಸಿಲ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಗೈಸ್. ಇದು ನಾನು ಹಾಕಿ ತೋರಿಸ್ತೀನಿ ಆಮೇಲಿಂದ. ನೆಕ್ಸ್ಟ್ ಇಸ್ ಗೈಸ್ ಕನ್ಸಿಲರ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಏಜ್ ಆಗ್ತಾ ಇದೆಯಲ್ಲ ಗೈಸ್, ಇವಾಗ ಡಾರ್ಕ್ ಸರ್ಕಲ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಕನ್ಸಿಲರ್ ನಾನು ಬೈ ಮಾಡಿರೋದು ಸೈಟಲ್ಲಿ. ಶೇಡು ಗೊತ್ತಿಲ್ಲ ಗೈಸ್, ನನ್ನ ಫೌಂಡೇಶನ್ ಶೇಡ್ಗೆ ಕಾಂಟ್ರಾಸ್ಟ್ ಆಗಿ ತಗೊಂಡಿದ್ದೀನಿ. ನೋಡೋಣ ಹೇಗೆ ವರ್ಕ್ ಆಗುತ್ತೆ, ರಿವ್ಯೂ ಕೊಡ್ತೀನಿ ಗೈಸ್ ಕನ್ಸಿಲರ್ ಹೇಗಿದೆ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಅದೇ ಗೈಸ್, ಇವತ್ತು ಶಾಂಪು ಬಂತು. ಇದೆಲ್ಲ ನೆನ್ನೆ ರಿಸೀವ್ ಮಾಡಿದ್ದು. ನೆನ್ನೆ ವಿಡಿಯೋದಲ್ಲಿ ನೋಡ್ಬೋದು, ನಾನು ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಇದ್ದೆ, ಮಾಡೋಕ್ಕಾಗಲಿಲ್ಲ. ನಾನು ಇದೇ ಲೋರಿಯಲ್ನೇ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋದು, ಆಲ್ಮೋಸ್ಟ್ 5 years ಇಂದ. ಬಟ್ ಯಾವ್ಯಾವುದು ನ್ಯೂ ಲಾಂಚ್ ಆಗುತ್ತೆ, ಇದು ನ್ಯೂ ಆಗಿ ಲಾಂಚ್ ಮಾಡ್ತಾರೆ, ಅದನ್ನೊಂದ್ಸತಿ ಟ್ರೈ ಮಾಡಬೇಕು ಅಂತ ತುಂಬ ಇಷ್ಟ. ಇದರಲ್ಲೇ ಡಾರ್ಕ್ ಬ್ಲೂ ಕಲರ್ ಇತ್ತಲ್ಲ ಗೈಸ್, ನಾನು ಅದು ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಲೈಟ್ ಬ್ಲೂ, ಇದೊಂದು ಸ್ವಲ್ಪ ಯೂನಿಕ್ ಆಗಿದೆ. ಫುಲ್ ಟ್ರಾನ್ಸ್ಪರೆನ್ಸಿ ಆಗಿ ಕೊಟ್ಟಿದ್ದಾರೆ ಈ ಸತಿ ನೋಡಿ. ಇವಾಗ ಎಷ್ಟು ಖಾಲಿ ಆಯಿತು ಅಂತ ಪೂರ್ತಿ ನೋಡ್ಬೋದು. ಇವನ್ ಐ ಗೆಸ್ ಕಂಡೀಷ್ನರ್ ಇಲ್ಲ ಗೈಸ್, ಓನ್ಲಿ ಶಾಂಪು ಫುಲ್ ಟ್ರಾನ್ಸ್ಫರ್ ಆಗಿದೆ, ಕಂಡೀಷ್ನರ್ ನಾರ್ಮಲ್. ನಾವು ಇದು ಗೈಸ್ ಶೀನಿಂದ ಬಂದಿರೋದು. ಟಾಪ್ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಾಗಿ ಆರ್ಡರ್ ಅಲ್ಲ ಗೈಸ್, ಇದು PR. ಆ್ಯಕ್ಚುಲಾಗಿ ಇದರಲ್ಲಿ ಸ್ವಲ್ಪ PR ಇದೆ, ನಾನು ಲೇಟರ್ ಆನ್ ಹೇಳ್ತೀನಿ. ಇದು ಟಾಪ್. ಎಸ್, ಇದನ್ನ ನಾನು ಯಾವುದೋ ಒಂದು ಮಿನಿ ಸ್ಕರ್ಟ್ ಜೊತೆ ಸ್ಟೈಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ. ಇದನ್ನ ಹಾಕ್ಬಿಟ್ಟು ನಾನು ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ಫೀಡ್ಬ್ಯಾಕ್. ನೆಕ್ಸ್ಟ್ ಮಾಡರ್ನ್ ವಾಕ್. ಆ್ಯಕ್ಚುಲಾಗಿ ನಾನು ಇದು PR ಪ್ಯಾಕೇಜು, ಸ್ವಲ್ಪ ಫುಲ್ ಮೆಶ್ ಆಗಿದೆ ನೋಡಿ. ಇದೆಲ್ಲ ಇನ್ನು ವಿಡಿಯೋ ಮಾಡಬೇಕು, ಮಾಡಿಲ್ಲ, ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ವಿಡಿಯೋ ಮಾಡೋಣ ಅಂತ ಹೇಳಿ. ಇದು PR ಪ್ಯಾಕೇಜ್ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದೊಂದ್ಸತಿ ಬ್ರ್ಯಾಂಡ್ಸು ಏನೇನು ಕಳಿಸಿರ್ತಾರೆ ಅದೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಓಪನ್ ಮಾಡಿ ನೋಡಿದ್ದೀನಿ ಅಷ್ಟೇ ಗೈಸ್. ಇವತ್ತಿನ ಹಾಲಲ್ಲಿ ಇಷ್ಟೆಲ್ಲ ಪ್ಯಾಕೇಜಿಂಗು ರಿಸೀವ್ ಒಂದು 2-3 days ಇದೆಲ್ಲ ಪ್ಯಾಕೇಜಿಂಗು ಅನ್ಬಾಕ್ಸಿಂಗ್ ಮಾಡಾಯಿತು. ಇವಾಗ ಎಲ್ಲ ಹೇಗಿದೆ ಎಲ್ಲ ಯೂಸ್ ಮಾಡಿ ನೋಡಬೇಕು. ಅದರಲ್ಲಿ PR ಬಂದ್ಬಿಟ್ಟು ನಾನು ಜಸ್ಟ್ PR ಫ್ಯೂ ಐಟಮ್ಸ್ PR ಇದೆ, ಫ್ಯೂ ಐಟಮ್ಸ್ ಇಲ್ಲ. ಇದ್ರ ರಿವ್ಯೂಸ್ ನಾನು ಕೊಡ್ತೀನಿ ಗೈಸ್. ಅಷ್ಟೇ ಗೈಸ್, ಸಿ ಆನ್ ನೆಕ್ಸ್ಟ್ ವಿಡಿಯೋ. ಗೈಸ್, ನಾನು ಅಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ಸಾಯಿಯೊಬ್ಬರು ಗೊರಕೆ ಹೊಡಿತಾ ಇದ್ದಾರೆ. ಇವರು ನೈಟ್ ಡ್ಯೂಟಿ ಮಾಡೋದು ಜಾಸ್ತಿ. ಏನಕ್ಕಂದ್ರೆ ಮಾರ್ನಿಂಗ್ ಎಲ್ಲ ಹೀಗೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ, ಯಾವ್ಯಾವ ಜಾಗ ಸಿಗುತ್ತೋ ಅಲ್ಲಲ್ಲಿ, ಬಟ್ ಹತ್ತತ್ರ ಎತ್ಕೊಂಡು ಮನ್ಕೊಂತಾರೆ ಇವರು. ಸೊ ಅವರು ನಿದ್ದೆಗೆ ಡಿಸ್ಟರ್ಬ್ ಮಾಡಿದೆ. ಇವಾಗ ಬೇರೆ ಜಾಗ ಹುಡ್ಕೊಂತಾರೆ ಗೈಸ್.